ಪ್ರಿಯಾಂಕಾ ಖರ್ಗೆ ಅವರಿಗೆ ಗೊತ್ತಿಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬರೀ ಕರ್ನಾಟಕದಲ್ಲೂ ಅಥವಾ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳು ನಡೀತಾ ಇದೆ. ಮತ್ತು ಸಂಘದ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ, ಸಂಘದ ಹಿರಿಯರ ಬಗ್ಗೆ ಕೆಟ್ಟದಾಗಿ ವರ್ತಿಸಿದ್ದಾರೆ, ಸಂಘದ ನೋಂದಣಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅನ್ನೋದಕ್ಕೆ ಬಿಜೆಪಿಯವರಾದ ನಾವು ಉತ್ತರ ಕೊಡಬೇಕು ಅಂತ ನಂಗೆ ಅನಿಸಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ರೀತಿ ಯಾವಾಗ ಉತ್ತರ ಕೊಡಬೇಕಾಗುತ್ತೋ ಅದು ಕೊಡುತ್ತದೆ ಅಂತ ನನ್ನ ಭಾವನೆ. ಆದರೆ ಇವತ್ತು ಪ್ರಚಲಿತವಾದಂಥ ವಿದ್ಯಮಾನದಲ್ಲಿ ಎಲ್ಲರೂ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೇಗೆ ಹೇಳಿದ್ದಾರೆ ಅಂತ. ಪ್ರಿಯಾಂಕಾ ಖರ್ಗೆ ಅವರು ಇನ್ನು ಎಳೆಯರವರಿಗೆ ಅವರು ನೆನಪಾಡುಕೊಳ್ಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಒಮ್ಮೆ ನಿಷೇಧ ಮಾಡಿದಂಥ ನೆಹರೂರವರು 62ರ ಚೀನಾ ಭಾರತ ಯುದ್ಧದ ನಂತರ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪಥಸಂಚಲನ ಮಾಡಲಿಕ್ಕೆ, ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಮುಕ್ತವಾಗಿ ಅವರೇ ಕರೆದಿದ್ರು. ಯಾರು? ನೆಹರೂರವರೇ ಕರೆದಿದ್ರು. ಇಂದಿರಾ ಗಾಂಧಿ ಅವರು ನಿಷೇಧ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಅವರಿಂದ ಆಗಿಲ್ಲ. ರಾಜೀವ್ ಗಾಂಧಿ ಅವರ ಕೈಯಲ್ಲಿ ಆಗಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಯಲ್ಲಿ ಆಗಿಲ್ಲ. ಹಾಗಾಗಿ ಸಂಘವನ್ನು ನಿಷೇಧ ಮಾಡೋದ್ರ ಬಗ್ಗೆ, ಸಂಘದ ಬಗ್ಗೆ ಏನಾದರೂ ಕಿರುಕುಳ ಕೊಡೋದ್ರ ಬಗ್ಗೆ, ಸಂಘಕ್ಕೆ ಕೆಟ್ಟ ಶಬ್ದದಿಂದ ದೊಡ್ಡವನಾಗ್ತೇನೆ ಅನ್ನುವಂಥ ಭ್ರಮೆಯಿಂದ ಹೊರಗೆ ಬರೋದು ಒಳ್ಳೆಯದು ಅಂತೇಳಿ ನನ್ನ ಸಲಹೆ. ನನಗೆ ಆಶ್ಚರ್ಯ ಆಗುವುದು ಡಿ ಕೆ ಶಿ ಅವರ ಬಗ್ಗೆ. ಕರ್ನಾಟಕದ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನು ಹೊಡೆತಕೊಂಡು ಹೋಗಬೇಕು ಅನ್ನುವ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ ಹಿಂದಿನ ಮುಖ್ಯಮಂತ್ರಿಗಳನ್ನು, ಅದು ಯಡಿಯೂರಪ್ಪನವರನ್ನ, ಶೆಟ್ಟರ್ ಅವರನ್ನು, ಬೊಮ್ಮಾಯಿಯವರನ್ನು, ಸದಾನಂದಗೌಡರ ಮನೆಗೆ ಹೋಗಿ ಮಾತಾಡಿಸುವಂಥ ಮತ್ತು ಬೆಂಬಲ ಕೊಡಿ ಅಂತ ಹೇಳುವಂಥ ಸಂಪ್ರದಾಯಕ್ಕೆ ಒಂದು ಕಡೆ ಹಿಡಿತಾರೆ. ಮತ್ತೊಂದು ಕಡೆ ನಾನು ಹಿಂದುತ್ವವಾದಿ ಅಂತ ಹೇಳೋದನ್ನು ಕೂಡ ನಾನು ಹಿಂದೂ ಅಂತೇಳಿ ಪ್ರತಿಪಾದನೆ ಮಾಡ್ತೇನೆ. ಇನ್ನೊಂದು ಕಡೆ ಪ್ರತಿಪಕ್ಷವನ್ನು ಮುಗಿಸ್ಲಿಕ್ಕೆ, ಅದರಲ್ಲೂ ಕೂಡ ಯಾವುದೇ ರಾಜಕೀಯದ ಕಲ್ಪನೆ ಇಲ್ಲದೆ ದೇಶ ಕಟ್ಟುವಂಥ, ದೇಶ ಮೊದಲು ಅಂತ ಹೇಳುವಂಥ ಒಂದು ಸಂಘಟನೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಪಪ್ರಚಾರ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಗೃಹಮಂತ್ರಿಯಾಗಿ ಮಾಡ್ತಾರೆ. ನಾನು ಡಿ ಕೆ ಶಿ ಅವರಿಗೆ ಹೇಳ್ತಾ ಇರೋದು, ನಿಮ್ಮ ಕಣ್ಣೆದುರಿನಲ್ಲಿ ಇಂಥ ಬಾಲಿಶವಾದ ವರ್ತನೆಗಳನ್ನು ನಿಮ್ಮ ಮಂತ್ರಿಗಳು ಮಾಡ್ತಾ ಇರುವಂಥ ಸಂದರ್ಭ ನೀವು ಗಮನಿಸಬೇಕಾದಂಥ ಅವಶ್ಯಕತೆಗಳಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕಿರುಕುಳ ಕೊಡಬೇಕು ಅಂತೇಳಿ ನೀವು ಹಿಂಬಾಲಿಸುವಾಗ ನಿಮ್ಮ ಗೃಹ ಮಂತ್ರಿಯ ಜವಾಬ್ದಾರಿ ಏನು? ಮಾದಕ ದ್ರವ್ಯಗಳಿಂದಾಗಿ ಇಡೀ ಕರ್ನಾಟಕ ಒಂದು ರೀತಿಯಲ್ಲಿ ಆತಂಕದಲ್ಲಿದೆ ಅಂತೇಳಿ ಮಾಧ್ಯಮಗಳು ಹೇಳ್ತವೆ, ವರದಿಗಳು ಹೇಳ್ತವೆ, ಇಂಟೆಲಿಜೆನ್ಸ್ ವರದಿಗಳು ಹೇಳ್ತವೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನೀವೇನು ಮಾಡ್ತೀರಿ? ಭಯೋತ್ಪಾದಕರನ್ನು ನಿಯಂತ್ರಣ ಮಾಡಲಿಕ್ಕೆ ನೀವೇನು ಮಾಡ್ತೀರಿ? ಕಾನೂನಿಗೆ ಸಡ್ಡು ಹೊಡೆದಿರುವಂಥ ವ್ಯವಸ್ಥೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನೀವೇನಾದರೂ ಮಾಡಬೇಕು. ಅದನ್ನು ಬಿಟ್ಟು ನಿಮ್ಮ ಗೃಹ ಮಂತ್ರಿ ತಮ್ಮ ವ್ಯಾಪ್ತಿಯಲ್ಲಿ ಬಾರದೇ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಕೆಟ್ಟದಾಗಿ ವರ್ತನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಕೂತ್ಕೊಂಡಿದ್ದೀರಿ ಅಂತ ಹೇಳಿದರೆ ನೀವೇನೋ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅನ್ನುವಂಥ ಭಾವನೆ ಕರ್ನಾಟಕದ ಜನರ ಭಾವನೆ ಮನಸ್ಸೊಳಗೆ ಬರ್ತದೆ ಅಂತ ನನಗನ್ಸುತ್ತೆ. ನಾನು ಆಗ್ರಹ ಪಡಿಸ್ತೇನೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಯಾಗಿ ತಮ್ಮ ಇತಿಮಿತಿಯೊಳಗೆ ಚೆನ್ನಾಗಿ ಕೆಲಸ ಮಾಡೋದನ್ನು ಮಾಡಬೇಕು ಅನ್ನೋದು ನಮ್ಮ ಆಶಯ. ಪ್ರತಿಪಕ್ಷವಾಗಿ ಒಂದು 2-3 ತಿಂಗಳ ಕಾಲ ನಾವು ಕಾಯ್ತೇವೆ. ಯಾಕಂದರೆ ಹೊಸದಾಗಿ ಒಂದು ಮುಖ್ಯಮಂತ್ರಿ ಆಗಿದ್ದಾರೆ, ಸಚಿವ ಸಂಪುಟ ಆಗಿದೆ, ಕಾಯ್ತೇವೆ. ಆ ನಂತರ ಸರ್ಕಾರಕ್ಕೆ ಯಾವ ರೀತಿ ವಿಷಯ ಮೂಡಿಸಬೇಕು ಅದು ಮೂಡಿಸುವಂಥ ಜವಾಬ್ದಾರಿಯನ್ನು ಪ್ರತಿಪಕ್ಷವಾಗಿ ನಾವು ಮಾಡ್ತೇವೆ. ವ್ಯಾಪ್ತಿಗೆ ಬರಲ್ಲ ಅಂತ ನೀವು ಹೇಳಿದ್ರೆ, ಆದರೆ ಅವರು ಗೃಹ ಸಚಿವರು ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೂ ಪತ್ರ ಬರೆದಿದ್ದು ಒಂದಿಷ್ಟು ಕಡಿವಾಣ ಹಾಕಬೇಕು, ಹೊರಗಡೆ ಲಾಠಿ ಇಟ್ಕೊಂಡು ಓಡಾಡೋದು, ಒಂದು ರೀತಿ ಭಯದ ವಾತಾವರಣ. ಅಲ್ಲ, ನಿಮ್ಗೆ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಯಾಕೆ ಹೇಳಿದೆ ಅಂದರೆ, ನನಗಿಂತ, ಜಾತಿಗಿಂತ, ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತರ ನಿರ್ಮಾಣವಾಗಿರುವಂಥ ಸಂಸ್ಥೆ ಅದು. ಪಾಕಿಸ್ತಾನ, ಈ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳುವಂಥ ಸಂಸ್ಥೆ ಅಲ್ಲ. ಆ ಹಿನ್ನೆಲೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮಾಡದಿರುವಂಥ ಒಂದು ಸಂಸ್ಥೆಯನ್ನು ಈಗ ನೀವು ಕಲಬುರಗಿಯಲ್ಲಿ ಏನು ಮಾಡಿದ್ರಿ? ನಿಷೇಧ ಮಾಡಬೇಕು ಅಂತೇಳಿ ಏನು ಪ್ರಯತ್ನ ಪಟ್ರಿ? ಕೋರ್ಟ್ ಏನು ಹೇಳ್ತು? ಆನಂತರ ನಿಮ್ಗೆ ಅರ್ಥ ಆಗದೆ ಇದ್ರೆ ಅದಕ್ಕೆ ಭಾವನೆ. ಸರಿ, ಹಿಂದೆನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗಲೂ ಪತ್ರ ಬರೆದಿದ್ರು, ಈಗ ಅವರೇ ಗೃಹ ಸಚಿವರು. ಈಗ ಭಾರತ ದೇಶದಲ್ಲಿ ಅವರು ಪತ್ರ ಬರೆದಿದ್ದಾರೆ. ಕಲಬುರಗಿಯಲ್ಲಿ ನಿಷೇಧ ಮಾಡಲಿಕ್ಕೂ, ಚಿತ್ತಾಪುರದಲ್ಲಿ ನಿಷೇಧ ಮಾಡಲಿಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಕೋರ್ಟ್ ಅವರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿ ಪಥಸಂಚಲನೆಗೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ನಾನು ಪತ್ರ ಬರೆದಿದ್ದೇನೆ, ನಾನು ಗೃಹ ಮಂತ್ರಿ ಆಗಿದ್ದೇನೆ, ಏನು ಬೇಕಾದರೂ ಮಾಡ್ಬೋದು ಅಂದ್ರೆ ಏನರ್ಥ? ಭಾರತ ದೇಶದ ಪ್ರಧಾನಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಿದ್ದರು, ರಾಷ್ಟ್ರಪತಿ ಸಂಘವನ್ನು ಬೆಂಬಲದಲ್ಲಿದ್ದವರು, ಉಪರಾಷ್ಟ್ರಪತಿ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಕಾರ್ಯಕರ್ತರಾಗಿ ಕೆಲಸ ಮಾಡಿದವರು, ಸ್ವಯಂ ಸೇವಕರಾಗಿ ಕೆಲಸ ಮಾಡಿದವರು, ಭಾರತದಲ್ಲಿರುವಂಥ ಅನೇಕ ರಾಜ್ಯಗಳಲ್ಲಿರುವಂಥ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಮತ್ತು ಮುಖ್ಯಮಂತ್ರಿಗಳು, ಸಂಘದ ಸ್ವಯಂ ಸೇವಕರಾಗಿ ಕೆಲಸ ಮಾಡಿರುವಂಥ ಹಿರಿಯರು,
ಜಗತ್ತಿನ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಕೆಲಸ ಮಾಡಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕರ್ನಾಟಕದ ಗ್ರಾಮಾಂತರ ಎಲ್ಲಾದರೂ ನಿರ್ಬಂಧದಲ್ಲಿ ಇಡ್ತಾರೆ ಅಂತ ಹೇಳಿ ಸಾಧ್ಯ ಆಗೋ ಕೆಲಸ ಏನು? ಅದನ್ನ ಬಿಟ್ಟು ಒಳ್ಳೆ ಕೆಲಸಗಳಂತ ಕಾನೂನು ವ್ಯವಸ್ಥೆ ಕಾಪಾಡೋದ್ರಂತ ತಾವು ಗಮನ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ಗೃಹ ಸಚಿವರು RSS ಟಾರ್ಗೆಟ್ ಮಾಡ್ತಿದ್ರೆ ಅಂತ RSS ನೇರವಾಗಿ ಹೇಳಿದೆ ನಾನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರನ್ನ ಈ ಕೆಟ್ಟ ಶಬ್ದಗಳಲ್ಲಿ ಬೈಯುವಂಥ ಮಟ್ಟಕ್ಕೆ ಕರ್ನಾಟಕದ ಗೃಹ ಮಂತ್ರಿ ಬರ್ತಾರೆ ಅಂತ ನಮ್ಗೆ ಅನಿಸಿಲ್ಲ ಅಂತ ಹೇಳಿದೆ. ಕರ್ನಾಟಕದ ಗೃಹ ಮಂತ್ರಿಗಳು ಸೌಜನ್ಯಯುತವಾಗಿ ಗೌರವಯುತವಾಗಿ ಭಯೋತ್ಪಾದನೆ ನಿಗ್ರಹ ಮಾಡಲಿಕ್ಕೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ, ಮಾದಕ ದ್ರವ್ಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿಯಲ್ಲಿ ಗೃಹ ಇಲಾಖೆ ಇರುತ್ತೆ ಅಂತ ನನ್ನ ಭಾವನೆ. ಅದನ್ನು ಬಿಟ್ಟು ಸಿಗ್ದವರಿಗೆಲ್ಲ ಬೈಯುವಂಥ ಮಟ್ಟಕ್ಕೆ ಗೃಹ ಮಂತ್ರಿಗಳು ಇಳಿದು ಬಿಟ್ಟರೆ ಏನಂತಾರೆ ಜನ? ದಯವಿಟ್ಟು ಇದ್ರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋದು ನನ್ನ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.